ಉತ್ತರಾಧಿಕಾರಿ ಭಾಗ 31. ಅವನು ದಯಾಳುವಿನಂತೆ ನಡೆದುಕೊಳ್ತಾ ಇದ್ದ. ಆತ ಆಕೆಯ ಹೈ ಹೀಲ್ಸ್ ಬೂಟುಗಳನ್ನು ತೆಗೆದಾಗ ಅವನ ಬೆಚ್ಚಿನ ಕೈಬೆರಳುಗಳು ಅನಿವಾರ್ಯವಾಗಿ ಆಕೆಯ ಕಂಗಾಲಾದ ಪಾದಗಳನ್ನು ಸ್ಪರ್ಶಿಸ್ತಾ ಇದ್ದವು. ಆ ಸ್ಪರ್ಶಕ್ಕೆ ಕೃಷ್ಣವೇಣಿಯ ಮೈಯಲ್ಲೊಂದು ಹಠಾತ್ ಸಿಂಚನವಾದಂತಾಗಿ ಆಕೆ ಕಾಲನ್ನು ಚಲಿಸೋಕೆ ಶುರು ಮಾಡ್ತಾಳೆ. ಆತನ ಬಲವಾದ ಹಿಡಿತದಿಂದ ತನ್ನ ಪಾದವನ್ನು ಬಿಡಿಸಿಕೊಳ್ಳಲು ಯತ್ನಿಸುವವಳಂತೆ ಬೆರಳುಗಳನ್ನು ಮುದುಡಿಕೊಂಡು ಕಾಲನ್ನು ಹಿಂದಕ್ಕೆ ಎಳಿತಾಳೆ. ಆಕೆಯ ಆ ಪುಟ್ಟ ಪುಟ್ಟ ಪಾದಗಳು ತನ್ನ ಬೆರಳುಗಳಿಂದ ದೂರ ಸರಿಯುತ್ತಿದ್ದಂತೆ ಆ ಸ್ಪರ್ಶದ ಘರ್ಷಣೆ, ಒತ್ತಡ ಮತ್ತು ಆತನ ಕೈಯ ಶಾಖವನ್ನು ಕೃಷ್ಣವೇಣಿ ಹೇಗೆ ಅನುಭವಿಸಿದ್ದಾಳೆ ಎಂಬುದು ವಿಷ್ಣುವರ್ಧನ್ನ ಗ್ರಹಿಕೆಗೆ ಮೀರಿದ್ದಾಗಿತ್ತು. ವೈನ್ನ ಅಮಲು ಮತ್ತು ಹೊಟ್ಟೆಯ ಕೆಳಭಾಗದಲ್ಲಿದ್ದ ಸಣ್ಣ ನೋವಿನಿಂದಾಗಿ ಆಕೆಯ ಹಣೆಯ ಮೇಲೆ ಬೆವರಿನ ಮಣಿಗಳು ಮೂಡೋಕೆ ಶುರು ಮಾಡಿದವು. ತಲೆ ಸುತ್ತು ಮಿತಿಮೀರಿದ್ರಿಂದ ಆಕೆ ವಿಶಾಲವಾದ ಹಾಸಿಗೆಯ ಮೇಲೆ ಸುರುಳಿಯಾಗಿ ಮುದುಡಿ ಕುಳಿತಳು. ಆಕೆ ತೀವ್ರ ಆಯಾಸದಿಂದ ಎಷ್ಟೊತ್ತಿಗೆ ನಿದ್ರೆಗೆ ಜಾರಿದ್ಲೋ ಆಕೆಗೆ ಅರಿವೇ ಆಗಲಿಲ್ಲ. ವಿಷ್ಣುವರ್ಧನ್ ಆಗಾಗ್ಗೆ ಇದ್ದ ಹೋಟೆಲ್ನ ಪ್ರೆಸಿಡೆನ್ಸಿಯಲ್ ಸೂಟ್ನಲ್ಲಿ ತಂಗ್ತಾ ಇದ್ದನು. ಆ ಪಂಚಾಧಾರ ಹೋಟೆಲ್ ಟೀ ಕಾರ್ಪೊರೇಷನ್ಗೆ ಸೇರಿದ್ದು. ಆತ ಕಂಪನಿಯ ಚುಕ್ಕಾಣಿ ಹಿಡಿದ ದಿನದಿಂದಲೂ ಆ ಸೂಟ್ ಕೇವಲ ಆತನಿಗೆ ಮಾತ್ರ ಮೀಸಲು. ಸಾಮಾನ್ಯ ಸಿಬ್ಬಂದಿಯಾಗಲಿ ಹೊರಗ್ನವರಾಗಲಿ ಆ ಮಹಡಿಯ ಆಸುಪಾಸಿಗೂ ಬರೋಕ್ಕಾಗಲ್ಲ. ಕೃಷ್ಣವೇಣಿ ಪ್ರಜ್ಞೆ ತಪ್ಪಿ ನಿದ್ರೆಗೆ ಜಾರಿದ್ದನ್ನು ಕಂಡ ಆತ ತಕ್ಷಣವೇ ಕೋಣೆಯ AC ತಾಪಮಾನವನ್ನು ಹದಗೊಳಿಸಿ ಆಕೆಯನ್ನು ಅತ್ಯಂತ ಜಾಗರೂಕತೆಯಿಂದ ಮೃದುವಾದ ಹೊದಿಕೆಯಿಂದ ಮುಚ್ಚುತ್ತಾನೆ. ಕೃಷ್ಣವೇಣಿ ಕಣ್ಣನ್ನು ಮಿಟುಕಿಸಿ ನೋಡಿದಾಗ ಹೊರಗೆ ಕತ್ತಲು ಆವರಿಸಿತ್ತು. ತಾನು ಕುಳಿತಿರುವ ಪರಿಚಯವಿಲ್ಲದ ಆ ಒಂದು ಬೃಹತ್ ಹೋಟೆಲ್ ಕೋಣೆಯನ್ನು ದಿಟ್ಟಿಸಿ ನೋಡಿದ ಆಕೆಗೆ ಮಧ್ಯಾಹ್ನ ನಡೆದ ಘಟನೆಗಳೆಲ್ಲವೂ ಕೂಡ ಮೆಲ್ಲನೆ ನೆನಪಿಗೆ ಬಂದವು. ವೈನ್ನ ಅಮಲು ಕೊಂಚ ಇಳಿದಿದೆ ಎನಿಸಿ ಆಕೆ ಎದ್ದು ಕುಳಿತುಕೊಳ್ಳಲು ಯತ್ನಿಸ್ತಾಳೆ. ಆದರೆ ತಲೆಯಲ್ಲಿ ಇನ್ನೂ ಸಣ್ಣಗೆ ಗಿರ್ ಎನ್ನುವ ತಲೆನೋವು ಬಾಕಿ ಇತ್ತು. ಪಕ್ಕದಲ್ಲಿದ್ದ ತನ್ನ ಫೋನನ್ನು ಕೈಗೆತ್ಕೊಂಡು ನೋಡಿದಾಗ ಸಹೋದ್ಯೋಗಿ ಸೂಜಿ ಕಾರ್ತಿಕ್ ಕಳುಹಿಸಿದಂತಹ ಸಂದೇಶವೊಂದು ಕಣ್ಣಿಗೆ ಬೀಳುತ್ತೆ. ಕೃಷ್ಣವೇಣಿ, ನಾನು ಈಗ ಕಂಪನಿಯಲ್ಲಿದ್ದೇನೆ. ಮಧ್ಯಾಹ್ನದ ಊಟದ ನಂತರ ನೀನು ಎಲ್ಲಿಗೋದೆ ಮತ್ತು ಆಫೀಸಿಗೆ ಯಾಕೆ ಹಿಂತಿರುಗಲಿಲ್ಲ ಅಂತ ನಮ್ಮ ವಿಭಾಗದ ಮುಖ್ಯಸ್ಥರು ವಿಚಾರಿಸ್ತಾ ಇದ್ರು. ಆದರೆ ಸಮಯಕ್ಕೆ ಸರಿಯಾಗಿ ಬಂದ CEO ಅವರ ವಿಶೇಷ ಸಹಾಯಕ ಜಯಂತ್ ರಾವು, ಸರ್, ನಿಮಗೆ ಮೇಲಧಿಕಾರಿಗಳಿಂದ ಕೊನೆಯ ಕ್ಷಣದ ತುರ್ತು ಕೆಲಸ ನಿಯೋಜಿಸಲಾಗಿದೆ ಅಂತ ಹೇಳಿ ಪರಿಸ್ಥಿತಿಯನ್ನು ನಿಭಾಯಿಸ್ತಾರೆ. ಸೂಜಿ ಕಳಿಸಿದ್ದ ಆ ಸಂದೇಶ ಸಂಜೆ 4:15 ಒಳಗೆ ಸುಮಾರಿಗೆ ಬರುತ್ತೆ. ಕೃಷ್ಣವೇಣಿಗೆ ಸಂಗತಿಗಳ ಸಂಪೂರ್ಣ ಚಿತ್ರಣ ಅನ್ನೋದು ಸ್ಪಷ್ಟವಾಗಿರಲಿಲ್ಲ. ಸೂಜಿ ಮತ್ತು ತಾನಿಬ್ಬರು ಟೀ ಕಾರ್ಪೊರೇಷನ್ನ ಕಾರ್ಯನಿರ್ವಹಿಸ್ತಿದ್ದಾರೆ. ಆ ಒಂದು ಮಧ್ಯಾಹ್ನ ಹೋಟೆಲ್ ಕೊಠಡಿಯಲ್ಲಿದ್ದಾಗ CEO ವಿಷ್ಣುವರ್ಧನ್ ತನ್ನನ್ನು ಹೇಗೆ ಎಳ್ಕೊಂಡು ಹೋದರು ಅನ್ನೋದನ್ನು ಸೂಜಿ ಸ್ವತಃ ಕಣ್ಣಾರೆ ಕಂಡಿದ್ಲು. ಹಾಗಿದ್ರೂ ಆಫೀಸ್ನಲ್ಲಿ ವಿಭಾಗದ ಮುಖ್ಯಸ್ಥರ ಬಳಿ ಸೂಜಿ ಆ ರೀತಿ ಸುಳ್ಳು ಹೇಳಿದ್ದಕ್ಕೆ ಇಡೀ ಕಂಪನಿಯಲ್ಲಿ ಹರಡಬಹುದಾಗಿದ್ದ ಪ್ರಮುಖ ವದಂತಿಯನ್ನು ಮುಚ್ಚಿಡಲು ಆಕೆ ಪ್ರಯತ್ನಿಸ್ತಾ ಇದ್ಲು. ಕೃಷ್ಣವೇಣಿಗೆ ಮೇಲಧಿಕಾರಿಯೊಂದಿಗೆ ಹೆಚ್ಚಿನ ಮಾತು ಬೆಳೆಸಲು ತೋಚದೆ ಸರಳವಾಗಿ ಧನ್ಯವಾದಗಳು ಸೂಜಿ ಅಂತ ಸಂದೇಶವನ್ನು ಕಳಿಸಿದ್ದು. ಸೂಜಿ ತಕ್ಷಣವೇ ವ್ಯಂಗ್ಯದ ಧ್ವನಿಯಲ್ಲಿ ಮರು ಸಂದೇಶ ಕಳಿಸ್ತಾಳೆ. ನೀನು ಎಷ್ಟು ಜಾಣತನದಿಂದ ಮಾತಾಡ್ತಿದ್ಯಾ ಕೃಷ್ಣವೇಣಿ. ಕಾಲಕ್ರಮೇಣ ನೀನು ನಮ್ಮ ಹೊಸ ಲೇಡಿ ಬಾಸ್ ಆದಾಗ ನನ್ನನ್ನು ಮರೆತು ಬಿಡಬೇಡ. ನಾನು ನಿನ್ನನ್ನೇ ನಂಬಿದ್ದೀನಿ. ಆ ಸಂದೇಶವನ್ನು ನೋಡಿ ಕೃಷ್ಣವೇಣಿ ಕೊಂಚ ಸಮಯ ಯೋಚಿಸಿ, ನಾನು ಅಂತಹ ಪರಿಸ್ಥಿತಿಗಳಿಂದ ಸಾಧ್ಯವಾದಷ್ಟು ದೂರವಿರೋಕೆ ಬಯಸ್ತೀನಿ ಸೂಜಿ ಅಂತ ಬರೆದ್ಲು. ಯಾವ ದೂರ? ಮೂರ್ಖತನದ ನಿರ್ಧಾರಗಳನ್ನು ಮಾಡಬೇಡ. ನಾನು ನಿನಗೆ ಸಿಕ್ಕ ಈ ಸುವರ್ಣ ಅವಕಾಶವನ್ನು ನಂಬಿದ್ದೀನಿ ಅಂತ ಸೂಜಿ ಕಠಿಣವಾಗಿ ಉತ್ತರಿಸೋಕೆ ಶುರು ಮಾಡ್ತಾಳೆ. ಸೂಜಿಯ ಮಾತುಗಳನ್ನು ಕಂಡು ಕೃಷ್ಣವೇಣಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ವು. ಒಂದು ವೇಳೆ ವಿಷ್ಣುವರ್ಧನ್ ತನ್ನನ್ನು ಕೇವಲ ತಾತ್ಕಾಲಿಕವಾಗಿ ಬಳಸಿ ಕೈಬಿಟ್ರೆ ಆಫೀಸ್ನಲ್ಲಿ ತಾನು ಯಾರನ್ನು ನಂಬುವುದು? ಆಕೆ ತನ್ನ ಬೆರಳುಗಳನ್ನು ಕಚ್ಚಿಕೊಳ್ಳುತ್ತಾ ಪ್ರೆಸಿಡೆನ್ಷಿಯಲ್ ಸೂಟ್ನ ಬಾಗಿಲನ್ನು ತೆರೆದು ಹೊರಗೆ ಹೋಗುವುದು ಹೇಗೆ ಅಂತ ಆಲೋಚಿಸುತ್ತಿರುವಾಗಲೇ ಹಿಂಭಾಗದಿಂದ ಬೆಚ್ಚಗಿನ ಆಸರಿಯ ಸ್ಪರ್ಶವೊಂದು ಆಕೆಯ ಹೆಗಲಿಗೆ ತಾಗುತ್ತೆ. ಆಕೆ ತಕ್ಷಣ ಹಿಂತಿರುಗಿ ನೋಡಿದ್ಲು. ವಿಷ್ಣುವರ್ಧನ್ ಆಕೆಯನ್ನು ಪ್ರಶಾಂತವಾಗಿ ದಿಟ್ಟಿಸ್ತಿದ್ದ. ನಾನೇ ನಿನ್ನನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸ್ತೀನಿ ಅಂತ ಸೌಮ್ಯವಾಗೂ ಕೂಡ ಹೇಳ್ತಾನೆ. ಡೋರ್ನ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಮೇಲೆ ತನ್ನ ಬೆರಳಿಟ್ಟು ಅಂದರೆ ಕೈ ಬೆರಳುಗಳನ್ನು ಇಟ್ಟು ಸ್ಕ್ಯಾನ್ ಮಾಡ್ತಾನೆ. ತನ್ನ ಬೆರಳಿಟ್ಟ ತಕ್ಷಣ ಬಾಗಿಲು ತೆರೀತು. ಇಬ್ಬರ ಜೊತೆಯಾಗಿ ಕೊಠಡಿಯಿಂದ ಹೊರಬಂದರು. ಆ ಇಡೀ VIP ಮಹಡಿಯಲ್ಲಿ ವಿಷ್ಣುವರ್ಧನ್ ಹೊರತುಪಡಿಸಿ ಬೇರೆ ಯಾರೂ ಕೂಡ ಅಲ್ಲಿ ಇರಲಿಲ್ಲ. ಅತ್ಯಂತ ಪ್ರಶಾಂತ ನಿಶಬ್ದವಾದ ವಾತಾವರಣವಾಗಿತ್ತದು. ಅದರ ಲಿಫ್ಟ್ ಮೂಲಕ ಕೆಳಗಿನ ಅಂತಸ್ತಿಗೆ ಬಂದಾಗ ಹೋಟೆಲ್ನ ಸಾಮಾನ್ಯ ಕೋಲಾಹಲ. ಮಧ್ಯಮ ವರ್ಗದಲ್ಲಿದ್ದ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿ ಪ್ರತಿಯೊಬ್ಬರು ಬಾಸ್ಗೆ ಶಿರಬಾಗಿ ನಮಸ್ಕಾರ. ಕೃಷ್ಣವೇಣಿ ವೇಗವಾಗಿ ಹೆಜ್ಜೆ ಇಡುತ್ತಾ ವಿಷ್ಣುವರ್ಧನ್ನ ಕಣ್ಣೋಟದಿಂದ ತಪ್ಪಿಸ್ಕೊಂಡು ಹೊರ ಹೋಗೋಕೆ ಯತ್ನಿಸ್ತಿದ್ಲು. ಅದರ ಸುತ್ತಲೂ ಇದ್ದ ಜನರು ನೋಟ ಆಕೆಯನ್ನು
ತೂರಿ ಬರುತ್ತಿತ್ತು. ಆಕೆ ಗಡಿಬಿಡಿಯಲ್ಲಿ ರಸ್ತೆ ಬದಿಯಲ್ಲಿ ಸಾಮಾನ್ಯ ಕ್ಯಾಬ್ ಒಂದನ್ನು ಹತ್ತೋಕೆ ಮುಂದಾದಾಗ ವಿಷ್ಣುವರ್ಧನ್ ಕಪ್ಪು ಬಣ್ಣದ ಐಷಾರಾಮಿ ಲ್ಯಾಂಡ್ ರೋವರ್ ಕಾರು ಬಂದು ಆಕೆ ಮುಂಭಾಗದಲ್ಲಿ ನಿಲ್ಲುತ್ತೆ. ಕೃಷ್ಣವೇಣಿ ಅಸಹಾಯಕತೆಯಿಂದ ಕ್ಯಾಬ್ ಬಾಗಿಲು ತೆರೆದು ಒಳಗೆ ಕುಳಿತುಕೊಳ್ಳಲು ಯತ್ನಿಸಿದಾಗ ವಿಷ್ಣುವರ್ಧನ್ ತಕ್ಷಣವೇ ಕಾರಿನಿಂದ ಕೆಳಗಿಳಿದು ಆಕೆಯನ್ನು ಹಿಡಿದು ಸೌಮ್ಯವಾಗಿ ಹೊರಗೆಳಿತಾನೆ. ನಂತರ ತನ್ನ ಸ್ವಂತ ಕಾರಿನ ಹಿಂಭಾಗದ ಸೀಟಿನ ಬಾಗಿಲನ್ನು ತೆರೆದು ಆಕೆಯನ್ನು ಗೌರವದಿಂದ ಒಳಗೆ ಕೂರಿಸಿ ನಿಂತಿದ್ದ ಕ್ಯಾಬ್ ಚಾಲಕನಿಗೆ ಸೌಜನ್ಯದಿಂದ ಕ್ಷಮೆಯಾಚಿಸಿ ದುಡ್ಡನ್ನು ಕೊಟ್ಟು ಕಳಿಸ್ತಾನೆ. ಅದಾದ ನಂತರ ಅವನು ಕಾರನ್ನೇರಿ ಆಕೆಯ ಮನೆಗೆ ಕರೆದೊಯ್ಯಬೇಕು ಅಂತ ಚಾಲಕನಿಗೆ ಹೇಳ್ತಾನೆ. ಎಷ್ಟು ಮಂದಿ ಸಿಬ್ಬಂದಿ ಈ ದೃಶ್ಯವನ್ನು ಗಮನಿಸಿರಬಹುದು. ಯೋಚಿಸಿದ ಹಾಗೆ ಕೃಷ್ಣವೇಣಿಗೆ ಒಂದು ರೀತಿಯ ಭೀತಿ. ಇಡೀ ಬಾಸ್ ತನ್ನೊಂದಿಗೆ ಈ ರೀತಿ ಬಹಿರಂಗವಾಗಿ ವರ್ತಿಸ್ತಿದ್ರೆ ನಾಳೆ ದಿನ ಆಫೀಸ್ನಲ್ಲಿ ಜನ ನನ್ನ ಬಗ್ಗೆ ಏನೆಲ್ಲ ಗಾಸಿಪ್ಗಳು ಮಾಡ್ಬೋದು. ಆಕೆ ಬುಟ್ಟಿಗೆ ಹಾಕ್ಕೊಳ್ತಿದ್ದಾಳೆ ಬಾಸ್ನ, ದುರುದ್ದೇಶದಿಂದ ಆತನೊಂದಿಗೆ ನಿಕಟವಾಗಿದ್ದಾಳೆ ಅಂತ ನಾಲ್ಗಿನ ಅರಿಬಿಡ್ತಾರೆ. ಈ ಎಲ್ಲ ಅಪವಾದಗಳಿಗೆ ಉತ್ತರ ಕೊಡುವುದು ಆಕೆಗೆ ತುಂಬ ಅಸಾಧ್ಯವಾದ ಕೆಲಸವಾಗಿತ್ತು. ಕಪ್ಪು ಲ್ಯಾಂಡ್ ರೋವರ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಾದು ಕೃಷ್ಣವೇಣಿ ಪ್ರಸ್ತುತ ಬಾಡಿಗೆಗೆ ವಾಸಿಸ್ತಾರೋ ಅಂತ ಆ ಒಂದು ಹೊಸ ಪ್ರದೇಶವನ್ನು ತಲುಪುತ್ತೆ. ಪ್ರಯಾಣದುದ್ದಕ್ಕೂ ಕೂಡ ವೈನ್ನ ಶೇಷ ಪ್ರಭಾವ ಹಾಗೂ ಕಾರಿನ ಪ್ರಯಾಣದಿಂದಾಗಿ ಆಕೆಗೆ ಮತ್ತೆ ವಾಕರಿಕೆ, ತಲೆಸುತ್ತು ಎಲ್ಲವೂ ಕಾಣಿಸ್ಕೊಳ್ಳುತ್ತೆ. ಆಕೆಗೆ ಎಂದಿಗೂ ಕೂಡ ಸುದೀರ್ಘ ಕಾರು ಪ್ರಯಾಣಗಳು ಕೂಡ ಹಿಡಿಸ್ತಾ ಇರಲಿಲ್ಲ. ಕಾರು ನಿಂತು ಆಕೆ ಕೆಳಗಿಳಿಯುತ್ತಿದ್ದಂತೆ ಇಡೀ ಜಗತ್ತು ಗಿರ್ರ್ ಅಂತ ತಿರುಗ್ತಿರೋ ಥರ ಭಾಸ ಆಯಿತು. ಆಕೆಯ ಕಾಲುಗಳು ಅಸಹಾಯಕತೆಯಿಂದ ಅಲುಗಾಡೋಕ್ಕೆ ಶುರು ಮಾಡ್ತವೆ. ಎಚ್ಚರಿಕೆಯಿಂದ ಇರೆ. ವಿಷ್ಣುವರ್ಧನ್ ತಕ್ಷಣವೇ ಕಾರಿನಿಂದ ಕೆಳಗಿಳಿದು ಆಕೆಯ ಭುಜವನ್ನು ಗಟ್ಟಿಯಾಗಿ ಹಿಡಿದು ಆಸರೆಯಾಗ್ತಾನೆ. ಕೃಷ್ಣವೇಣಿ ತಕ್ಷಣವೇ ಆತನ ಬೆಚ್ಚಗಿನ ಹಿಡಿತದಿಂದ ತನ್ನ ಕೈಯನ್ನು ಬಿಡಿಸ್ಕೊಂಡು ಒಂದೆರಡು ಹೆಜ್ಜೆ ಹಿಂದೆ ಸರಿದು ನಿಂತು, ವಿಷ್ಣುವರ್ಧನ್ ಸರ್, ನನ್ನನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸಿದ್ದಕ್ಕೆ ಧನ್ಯವಾದಗಳು. ಉದ್ಯೋಗಿಯಾಗಿ ಇಂದು ಮಧ್ಯಾಹ್ನ ನಿಮ್ಮ ಫ್ಲ್ಯಾಟ್ ಮೇಲೆ ಅಕಸ್ಮಾತಾಗಿ ವೈನ್ ಚೆಲ್ಲಿದ್ದಕ್ಕೆ ನನ್ನ ದಯವಿಟ್ಟು ಕ್ಷಮಿಸಿಬಿಡಿ ಅಂದ್ಲು. ಕೃಷ್ಣವೇಣಿ ಈಗ ವಾಸಿಸುತ್ತಿರುವ ಪ್ರದೇಶವು ಹಳೆಯ ಮನೆಗಿಂತ ಸುಸಜ್ಜಿತವಾಗಿದ್ದು ನಗರದ ಮುಖ್ಯ ಭಾಗದಿಂದ ಕೊಂಚ ದೂರದಲ್ಲಿದೆ. ಹಾಗಾಗಿ ಇಲ್ಲಿ ಬಾಡಿಗೆ ಕೊಂಚ ದುಬಾರಿಯೇ ಆಗಿತ್ತು. ಆದರೆ ಆ ವಸತಿ ಪ್ರದೇಶದ ಸಮಾಧಾನಕರ ವಿಷಯ ಅಂದರೆ ರಸ್ತೆಯ ಪಕ್ಕದಲ್ಲಿ ಒಂದು ಸುಸಜ್ಜಿತವಾದ ಕ್ಲಿನಿಕ್ ಕೂಡ ಇತ್ತು. ಮೊದಲು ಹೋಗಿ ವೈದ್ಯರನ್ನು ಭೇಟಿ ಮಾಡಿ ತೋರಿಸ್ಕೊ, ಇಲ್ದಿದ್ರೆ ನನಗೆ ನಿನ್ನ ಬಗ್ಗೆ ಚಿಂತೆ ಆಗ್ತದೆ ಅಂತ ವಿಷ್ಣುವರ್ಧನ್. ಅದು ಪ್ರಮುಖ ರಸ್ತೆಯಾಗಿದ್ದರಿಂದ ಆಕೆಯನ್ನು ಹೆಚ್ಚು ಒತ್ತಾಯಿಸಕ್ಕೆ ಹೋಗಲಿಲ್ಲ. ಆಕೆಯಿಂದ 1 ಮೀಟರ್ ಅಂತರದಲ್ಲಿ ನಿಂತು ಗಂಭೀರವಾಗಿ ನೋಡ್ತಾ ಇದ್ದಾನೆ. ಕೃಷ್ಣವೇಣಿ ತಲೆ ಎತ್ತಿ ಆತನನ್ನು ದಿಟ್ಟಿಸಿದ್ಲು. ಆಕೆ ಪಾದಾಚಾರಿ ಮಾರ್ಗದ ಮೇಲೆ ನಿಂತಿದ್ರೆ ವಿಷ್ಣುವರ್ಧನ್ ತನ್ನ ಕಪ್ಪು ಲ್ಯಾಂಡ್ ರೋವರ್ ಕಾರನ್ನು ಪಾದಾಚಾರಿ ಮಾರ್ಗದ ಪಕ್ಕದಲ್ಲೇ ನಿಲ್ಲಿಸ್ತಾನೆ. ಬೀದಿ ದೀಪಗಳ ಬೆಳಕು ಆತನ ಎತ್ತರದ ಪ್ರಭಾವಿ ಆಕೃತಿಯ ಮೇಲೆ ಬಿದ್ದು ಬೃಹತ್ ನಗರದ ರಾತ್ರಿಯ ಸೌಂದರ್ಯಕ್ಕೆ ಆತ ಮೆರುಗು ನೀಡುತ್ತಿರುವಂತೆ ಭಾಸವಾಗ್ತದೆ. ಕೃಷ್ಣವೇಣಿ ಅವನತ್ತ ಕಣ್ಣಿಟ್ಟು ನೋಡಿ ಬೇಡ ಎಂಬಂತೆ ತಲೆಯಾಡಿಸುತ್ತಾ, ಅಗತ್ಯವಿಲ್ಲ ಸರ್, ನನಗೇನು ತೊಂದರೆ ಅಂತ ಏನಿಲ್ಲ, ನನ್ನ ದೇಹದ ಸ್ಥಿತಿ ನನಗೆ ಗೊತ್ತಾಗುತ್ತೆ ಬಿಡಿ ಅಂದ್ಲು. ವಿಷ್ಣುವರ್ಧನ್ ತಕ್ಷಣವೇ ತನ್ನ ಫೋನನ್ನು ಹೊರತೆಗೆದು ಸಂಖ್ಯೆಯೊಂದನ್ನು ಡಯಲ್ ಮಾಡಿ ಡಾಕ್ಟರ್ ಆನಂದ್ ಅವರ ಬಳಿ ತಕ್ಷಣವೇ ಬರಲು ಹೇಳಿ, ವಿಳಾಸ ಅಂತ ಹೇಳಿಬಿಟ್ಟು ಆನ್ಸರ್ ಮಾಡಿ ಕಟ್ ಮಾಡ್ತಾನೆ. ಅಯ್ಯೋ ಬೇಡ ಅಂತ ಮೊದಲೇ ಕೃಷ್ಣವೇಣಿ ಗಾಬರಿಯಿಂದ ಆತನ ಕೈಯಲ್ಲಿದ್ದ ಫೋನನ್ನು ಕಸಿದುಕೊಳ್ಳೋಕೆ ಯತ್ನಿಸ್ತಾಳೆ. ಆದರೆ ವಿಷ್ಣುವರ್ಧನ್ ಅತ್ಯಂತ ಸುಲಭವಾಗಿ ಆಕೆಯ ನಡುಗುವ ಕೈಯನ್ನು ಹಿಡಿದು ಆಕೆಯನ್ನು ತನ್ನತ್ತ ಸೆಳೆದುಕೊಂಡು ಬಿಗಿಯಾಗಿ ಹಿಡ್ಕೊಳ್ತಾನೆ. ಆಕೆಯ ಬಿಳಿ ಪಾರದರ್ಶಕ ಚರ್ಮದ ಮೇಲೆ ಹಸಿರು ರಕ್ತನಾಳಗಳು ಅನ್ನುವಂಥದ್ದು ಎದ್ದು ಕಾಣ್ತಿದ್ವು. ನಾನು ಹೇಳಿದ್ದನ್ನು ಶಾಂತವಾಗಿ ಕೇಳು. ವಿಷ್ಣುವರ್ಧನ್ ಕರೆ ಕಟ್ ಮಾಡಿ ಆಕೆಯನ್ನು ನೋಡ್ತಾನೆ. ಆತನ ಆಳವಾದ ಕಣ್ಣುಗಳಲ್ಲಿ ವಿಚಿತ್ರವಾದ ಮೃದುತ್ವ ಮತ್ತು ಅಧಿಕಾರ ಮನೆ ಮಾಡಿತ್ತು. ಕೃಷ್ಣವೇಣಿ ಭಯಭೀತ ಕಣ್ಣುಗಳಿಂದ ಆತನ ಫೋನನ್ನು ನೋಡಿದ್ಲು. ಆತ ನಿಜವಾಗಿಯೂ ಖಾಸಗಿ ವೈದ್ಯರಿಗೆ ಕರೆ ಮಾಡಿರಲಿಲ್ಲ, ಕೇವಲ ಆಕೆಯನ್ನು ಎದುರಿಸಲು ನಟಿಸಿದ್ದ. ಆದರೆ ತಾನು ಈ ಸಣ್ಣ ಕ್ಲಿನಿಕ್ಗೆ ಹೋಗದಿದ್ದರೆ ಆತ ಖಂಡಿತವಾಗಿಯೂ ಡಾಕ್ಟರ್ ಆನಂದ್ ಅವರನ್ನು ಇಲ್ಲಿಗೆ ಕರೆಸಿಬಿಡ್ತಾನೆ ಎಂಬುದು ಆಕೆಗೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗಿತ್ತು. ಕೃಷ್ಣವೇಣಿಗೆ ಮತ್ತೆ ಡಾಕ್ಟರ್ ಆನಂದ್ ಆಕೆಯ ಮನೆಗೆ ಬರೋದು ಕೊಂಚವೂ ಕೂಡ 1% ಇಷ್ಟ ಇರಲಿಲ್ಲ. ಡಾಕ್ಟರ್ ಆನಂದ್ 2ನೇ ಬಾರಿ ಅವರಿಬ್ಬರ ನಡುವಿನ ಅತ್ಯಂತ ನಿಕಟ ಕ್ಷಣಗಳನ್ನು ರಕ್ತಸ್ರಾವವಾದಾಗ ಬಂದು ತಪಾಸಣೆ ನಡೆಸಿದ್ದು ಅವರೇ. ಈ ಪ್ರಸಂಗಗಳು ಆಕೆಗೆ ತೀವ್ರವಾದ ಮುಜುಗರವನ್ನು, ಬೇಸರವನ್ನು ತಂದೊಡ್ಡಿತ್ತು. ಕೆಳಭಾಗದಲ್ಲಿ ಇದ್ದಕ್ಕಿದ್ದಂತೆ ಶುರುವಾದ ತೀವ್ರ ನೋವು ಯಾಕೆ ಬರ್ತಿದೆ ಎಂಬುದು ಆಕೆಗೆ ತಿಳಿಯಲೇ ಇಲ್ಲ. ಅದು ಹಳೆಯ ಆರೋಗ್ಯ ಸಮಸ್ಯೆಯ ಅಡ್ಡ ಪರಿಣಾಮವೋ ಅಥವಾ ಋತುಚಕ್ರದ ಸಮಯದಲ್ಲಿ ರೆಡ್ ವೈನ್ ಕುಡಿದಿದ್ದರಿಂದ ಉಂಟಾದ ತೊಂದರೆಯೋ ತಿಳಿತಾ ಇಲ್ಲ. ಹಾಗಾಗಿ ಈ ಸಣ್ಣ ಕ್ಲಿನಿಕ್ಗೆ ವೈದ್ಯರಿಗೆ ತೋರಿಸಿಕೊಳ್ಳೋದು ಸೂಕ್ತ ಅಂತಲೂ ಅನ್ನಿಸ್ತು. ಕೃಷ್ಣವೇಣಿ ಮೆಲ್ಲನೆ ಆತನ ಹಿಡಿತದಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳುತ್ತಾ, ನಾನೇ ಹೋಗಿ ತೋರಿಸ್ಕೊಳ್ತೀನಿ ಬಿಡಿ, ನಿಮ್ಮ ಕಾಳಜಿಗೆ ಧನ್ಯವಾದಗಳು ಅಂತ ಹೇಳಿ ತಿರುಗಿ ಕ್ಲಿನಿಕ್ನತ್ತ ನಡೆದ್ಲು. ಅದು ರಸ್ತೆಯಿಂದ ಕೇವಲ 20 ಮೀಟರ್ ಅಂತರದಲ್ಲಿತ್ತು.
ಕೃಷ್ಣವೇಣಿ ಕ್ಲಿನಿಕ್ನ ಪ್ರವೇಶ ದ್ವಾರ ತಲುಪಿದಾಗ ವಿಷ್ಣುವರ್ಧನ್ ಆಕೆಯ ರಕ್ಷಣೆಗೆಂಬಂತೆ ಆಕೆಯನ್ನು ಹಿಂಬಾಲಿಸಿ ಒಳಗೆ ನಡೀತಾನೆ. ಆತ ಧರಿಸಿದ್ದ ಕೋಟು ಪ್ಯಾಂಟ್ಗಳ ಭವ್ಯ ವಿನ್ಯಾಸ, ಆತನ ಪ್ರಭಾವಿ ರಾಯಲ್ ನೋಟ, ಅದನ್ನು ಕಂಡ ರಿಸೆಪ್ಷನ್ನಲ್ಲಿದ್ದ ಸುಂದರ ಹುಡುಗಿಯರು ಒಂದು ಕ್ಷಣ ದಿಗ್ಭ್ರಮೆಗೊಂಡು ಆತನನ್ನೇ ದಿಟ್ಟಿಸಿ ನೋಡೋಕೆ ಶುರು ಮಾಡ್ಕೊಳ್ತಾರೆ. ಕೃಷ್ಣವೇಣಿ ಕೊಂಚ ಹಿಂಜರಿಕೆಯಿಂದಲೇ, ನನಗೆ ಒಬ್ಬ ಮಹಿಳಾ ವೈದ್ಯರನ್ನ ತಕ್ಷಣವೇ ಭೇಟಿಯಾಗಬೇಕು ಅಂತ ಹೇಳ್ತಾಳೆ. ಆ ಹುಡುಗಿ ತಕ್ಷಣವೇ ಪ್ರಜ್ಞೆಗೆ ಬಂದು ರೋಗಿಗಿಂತ ಹೆಚ್ಚಾಗಿ ಆ ಪ್ರಭಾವಿ CEO ಸಮ್ಮುಖದಲ್ಲಿದ್ದ ಅತ್ಯಾತುರದಿಂದ ಕಂಪ್ಯೂಟರ್ನಲ್ಲಿ ಕೃಷ್ಣವೇಣಿಯ ವಿವರಗಳನ್ನು ಟೈಪ್ ಮಾಡೋಕ್ಕೆ ತೊಡಗ್ತಾಳೆ. ಆಕೆಯ ಕೈಗಳು ಕಡಿಬಿಡಿಯಲ್ಲಿ ನಡುಗ್ತಾ ಇದ್ವು. ಆದರೆ ಆಕೆಯನ್ನು ಅಷ್ಟೊಂದು ಆತಂಕಕ್ಕೆ ಈಡು ಮಾಡಿದ ವಿಷ್ಣುವರ್ಧನ್ ಮಾತ್ರ ಅತ್ಯಂತ ಪ್ರಶಾಂತಕವಾಗಿ ಕ್ಲಿನಿಕ್ನಲ್ಲಿ ಕಾಯುವ ಕೋಣೆಯಲ್ಲಿ ಕಾಲುಗಳ ಮೇಲೆ ಕಾಲು ಹಾಕಿ ಕುಳಿತ. ತನ್ನ ಪತ್ನಿಯ ಒಂದು ವೈದ್ಯಕೀಯ ವರದಿಗ ಕಾಯುವ ನಿಷ್ಠಾವಂತ ಪತಿ ಥರ ತಾಳ್ಮೆಯಿಂದ ಇದ್ದ. ಆತನ ಗಂಭೀರ ಮುಖದಲ್ಲಿ ಯಾವುದೇ ಭಾವನೆಗಳು ವ್ಯಕ್ತವಾಗ್ತಾ ಇರಲಿಲ್ಲ. ಆತ ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸದೆ ಪ್ರಶಾಂತವಾಗಿ ಕುಳಿತಿದ್ರು. ಆತನ ದೃಷ್ಟಿ ಸಂಪೂರ್ಣವಾಗಿ ಕೃಷ್ಣವೇಣಿ ಮೇಲೆ ಮಾತ್ರ. ಅದನ್ನು ನೋಡಿದ ಯಾರೇ ಆದರೂ ಪ್ರೀತಿಯ ಪತಿ ಅಂತ ಭಾವಿಸುವಂಥದ್ರಲ್ಲಿ ತಪ್ಪಿಲ್ಲ. ಕೃಷ್ಣವೇಣಿ ತನ್ನ ಟೋಕನ್ ಸಂಖ್ಯೆಯನ್ನು ಪಡೆದುಕೊಂಡು ಸರದಿಗಾಗಿ ಕಾಯ್ತಾ ಇದ್ಲು. ಅಷ್ಟರಲ್ಲಿ ಪಕ್ಕದಲ್ಲೇ ಕುಳಿತಿದ್ದಂಥ ಹುಡುಗಿಯೊಬ್ಬಳು ಕೃಷ್ಣವೇಣಿಗೆ ಹಗುರವಾಗಿ ಮೊಣಕೈಯಿಂದ ತಟ್ಟಿ ದೂರದಲ್ಲೇ ಕಣ್ಣಿಟ್ಟು ನೋಡ್ತಿದ್ದ ವಿಷ್ಣುವರ್ಧನ್ ಅಸೂಯೆಯಿಂದ ನೋಡುತ್ತಾ, ಅಬ್ಬಾ, ಇಂತಹ ರಾಯಲ್ ಆಗಿರೋ ಹ್ಯಾಂಡ್ಸಮ್ ಗಂಡನನ್ನು ಎಲ್ಲಿ ಹುಡುಕಿದ್ರಿ? ಮದುವೆಯ ನಂತರ ನಿಮ್ಮಿಬ್ಬರ ರೊಮ್ಯಾಂಟಿಕ್ ಲೈಫ್ ಸಖತ್ತಾಗಿರುತ್ತೆ ಅನಿಸುತ್ತೆ. ಆ ಥರ ಪರ್ಸ್ನಾಲಿಟಿ ನೋಡಿದ್ರೇ ಗೊತ್ತಾಗುತ್ತೆ, ಈ ಈಸ್ ರಿಯಲಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಹಾಟ್ ಅಂತ ಹೇಳೋಕ್ಕೆ ಶುರು ಮಾಡ್ಕೊಳ್ತಾಳೆ. ಆ ಮಾತುಗಳನ್ನು ಕೇಳಿ ಕೃಷ್ಣವೇಣಿಯ ಮುಖ ಮುಜುಗರ ಮತ್ತು ನಾಚಿಕೆಯಿಂದ ಸಂಪೂರ್ಣವಾಗಿ ಕೆಂಪಾಗೋಯಿತು. ಪಕ್ಕದಲ್ಲಿದ್ದ ಮಹಿಳೆ ಅಪರಿಚಿತಳಾಗಿದ್ದರೂ ಕೂಡ ಯಾವುದೇ ಮುಜುಗರವಿಲ್ಲದೆ ಸುತ್ತಲೂ ಪುರುಷರಿದ್ದಾರೆ ಎಂಬುದನ್ನು ಲೆಕ್ಕಿಸದೆ ಅತ್ಯಂತ ಮುಕ್ತವಾಗಿ ಮಾತಾಡಿದ್ಲು. ಪ್ಲೀಸ್ ಹೇಳಿ, ನನಗೂ ಕೇಳಲು ತುಂಬ ಕುತೂಹಲವಾಗಿದೆ. ಆಕೆ ಆಸಕ್ತಿಯಿಂದ ಕೃಷ್ಣವೇಣಿಯ ಮುಖವನ್ನೇ ನೋಡ್ತಾ ಇದ್ಲು. ಒಮ್ಮೆ ಸಮಾಜದಲ್ಲಿ ಅತ್ಯಂತ ಖಾಸಗಿ ಹಾಗೂ ಸಂಕೋಚದ ವಿಷಯಗಳೆಂದು ಪರಿಗಣಿತವಾಗಿದ್ದ ಸಂಗತಿಗಳನ್ನು ಜನರು ಈಗ ಇಷ್ಟೊಂದು ಹಿಂಜರಿಕೆ ಇಲ್ಲದೆ ಮುಕ್ತವಾಗಿ ಚರ್ಚಿಸಿದ್ದನ್ನು ಕಂಡು ಕೃಷ್ಣವೇಣಿಗೆ ದಿಗ್ಭ್ರಮೆಯಾಗುತ್ತೆ. ಅಯ್ಯೋ, ನೀವು ಅಂದ್ಕೊಳ್ತಾರೆ ತಪ್ಪಾಗಿದೆ. ಅವರು ನನ್ನ ಕೃಷ್ಣವೇಣಿ ಆಕೆಗೆ ಸತ್ಯವನ್ನು ವಿವರಿಸಿ ಅವರನ್ನು ಗಂಡನಲ್ಲ ಅಂತ ಹೇಳಲು ಹೊರಟಳು. ಆದರೆ ಆಕೆ ತನ್ನ ವಾಕ್ಯವನ್ನು ಮುಗಿಸುವ ಮೊದಲೇ ಆ ಪಕ್ಕದಲ್ಲಿದ್ದ ಹುಡುಗಿ ಕೃಷ್ಣವೇಣಿಯ ಮಾತುಗಳನ್ನು ಮಧ್ಯದಲ್ಲೇ ತಡೆದು ವಿಶ್ರಾಂತಿ ಆಸನದಲ್ಲೇ ಕುಳಿತಿರುವಂತಹ ವಿಷ್ಣುವರ್ಧನ್ ಒಂದು ವಿಧದ ಆಕರ್ಷಕ ನೋಟ ಬೀರಿ ಗುಟ್ಟಾಗಿ ನಕ್ಕಿದ್ಲು. ಆ ಮಹಿಳೆ ಮತ್ತಷ್ಟು ಮುಕ್ತವಾಗಿ, ಅಯ್ಯೋ, ನಾವಿಬ್ಬರು ಹೆಣ್ಣು ಮಕ್ಕಳೇ ತಾನೇ, ನಮ್ಮ ಗಂಡಂದಿರು ಅಲ್ಲೇ ಕುಳಿತಿದ್ದಾರೆ, ಇದರಲ್ಲಿ ನಾಚಿಕೆ ಪಡುವಂಥದ್ದು ಏನಿದೆ ಹೇಳಿ, ಸ್ವಲ್ಪ ವಿವರವಾಗಿ ಹೇಳಿ. ನೀವಿಬ್ಬರು ವಾರಕ್ಕೆ ಎಷ್ಟು ಬಾರಿ ನಿಕಟ ಕ್ಷಣಗಳನ್ನು ಅನುಭವಿಸ್ತೀರಾ? ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೇ ಗೊತ್ತಾಗುತ್ತೆ ನಿಮ್ಮ ಹಸ್ಬೆಂಡ್ ಬೆಡ್ರೂಮ್ನಲ್ಲಿ ತುಂಬ ರೊಮ್ಯಾಂಟಿಕ್ ಆಗಿ ಇರ್ತಾರೆ ಅಂತ ತೀರಾ ಪರ್ಸ್ನಲ್ ಆದ ಕ್ವಶನ್ಗಳನ್ನು ಕೇಳೋಕ್ಕೆ ಶುರು ಮಾಡ್ಕೊಳ್ತಾಳೆ. ಆ ಒಂದು ಪ್ರಶ್ನೆಗಳು ತೀವ್ರ ಮುಜುಗರ ತರುವಂತಹ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿದ್ಲು. ಆ ಮಹಿಳೆ ಸ್ವಲ್ಪ ದೂರದಲ್ಲಿ ಗಂಭೀರವಾಗಿ ಕುಳಿತಿದ್ದಂತಹ ವಿಷ್ಣುವರ್ಧನ್ನ ಬಲಿಷ್ಠ ದೇಹದತ್ತ ತನ್ನ ಆಸೆಯ ನೋಟವನ್ನು ಅರಿಸುತ್ತಾ, ಅವನ ಕಟ್ಟುಮಸ್ತಾದ ದೇಹವೇ ಎಲ್ಲ ಹೇಳ್ತಿದೆ. ಅವನ ಪ್ರತಿಯೊಂದು ಹೆಣ್ಣನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಒಂದು ಅದ್ಭುತ ಪ್ರಾಬಲ್ಯವಿದೆ ಅಂತ ಗೊಣಗೋಕ್ಕೆ ಶುರು ಮಾಡ್ಕೊಳ್ತಾಳೆ. ಕೃಷ್ಣವೇಣಿ ಆಕೆ ಮಾತಾಡ್ತಾ ಇರುವಂತಹ ಮಾತಿಗೆ ಸಂಪೂರ್ಣವಾಗಿ ಮೂಕಳಾಗಿ ಹೋಗ್ತಾಳೆ. ಈ ಅಸಂಬದ್ಧ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸುವುದು ಒಳಿತೆಂದು ಆಕೆಗೆ ಅನ್ನಿಸ್ತು. ಮೊದಲನೇದಾಗಿ ವಿಷ್ಣುವರ್ಧನ್ ಆಕೆಯ ಗಂಡನಲ್ಲ. ಆತನ ಬಗ್ಗೆ ಈ ರೀತಿಯಾಗಿ ಯೋಚಿಸುವುದು ಧೈರ್ಯವೂ ಆಕೆಗೆ ಇರಲಿಲ್ಲ. ಎರಡನೇದಾಗಿ ಅಪರಿಚಿತ ಮಹಿಳೆಯ ಮುಂದೆ ತನ್ನ ಖಾಸಗಿ ಜೀವನವನ್ನು ಮಾತಾಡೋಕೆ ಅಂತರಾತ್ಮ ಒಪ್ಪಲಿಲ್ಲ. ಕ್ಷಮಿಸಿ, ನಾನು ಒಮ್ಮೆ ವಾಶ್ರೂಮ್ಗೆ ಹೋಗಿ ಬರ್ತೇನೆ ಅಂತ ಕೃಷ್ಣವೇಣಿ ತನ್ನ ಹ್ಯಾಂಡ್ ಬ್ಯಾಗನ್ನು ಹಿಡಿದು ಎದ್ದು ಆ ಮುಜುಗರದ ವಾತಾವರಣದಿಂದ ತಪ್ಪಿಸ್ಕೊಳ್ಳೋಕೆ ಅಂತ ನೋಡ್ತಾಳೆ. ನೆಪ ಹುಡುಕಿ ಅಲ್ಲಿಂದ ಸರಿದ್ಲು. ಶೌಚಾಲಯದಿಂದ ಹೊರಬಂದ ನಂತರ ಆಕೆ ನೌಕರರ ಗದ್ದಲವಿಲ್ಲದ ಶಾಂತವಾದ ಮೂಲೆಯೊಂದರಲ್ಲಿ ಕುಳಿತಳು. ಸುಮಾರು 20 ನಿಮಿಷಗಳ ಕಾಲ ಕಾಯುವ ಕೋಣೆಯಲ್ಲಿ ಕುಳಿತು ನಂತರ ಕೊನೆಗೆ ಆಕೆಯ ಟೋಕನ್ ಸಂಖ್ಯೆ ಕೂಗಲಾಗುತ್ತೆ. ಕೃಷ್ಣವೇಣಿ ಎದ್ದು ನಿಂತು ವೈದ್ಯರ ತಪಾಸಣಾ ಕೊಠಡಿಯ ಬಾಗಿಲನ್ನು ತೆರೆದು ಒಳಗೆ ನಡೀತಾಳೆ. ವೈದ್ಯರ ಸೂಚನೆಯಂತೆ ಆಕೆ ಪರೀಕ್ಷಾ ಹಾಸಿಗೆಯ ಮೇಲೆ ಕೂಡ ಮಲಗಿರ್ತಾಳೆ. ಸ್ವಲ್ಪ ಕೆಳಗೆ ಜಾರಿ ಮಲಗಿ ಸುಮಾರು 50 ವರ್ಷ ವಯಸ್ಸಿನ ಅನುಭವಿ ಮಹಿಳಾ ವೈದ್ಯ ಕೃಷ್ಣವೇಣಿಯತ್ತ ನೋಡಿ ಹೇಳಿದ್ರು. ವೈದ್ಯರು ಹೇಳಿದಂಗೆ ಕೃಷ್ಣವೇಣಿ ತನ್ನ ದೇಹವನ್ನು ಕೊಂಚ ಕೆಳಗೆ ಸರಿಸ್ತಾಳೆ. ನಿಮ್ಮ ಮೊಣಕಾಲುಗಳನ್ನು ಮಡಚಿ ಕಾಲನ್ನು ಸಡಿಲಗೊಳಿಸಿ. ವೈದ್ಯರು ಪರೀಕ್ಷೆಗೆ ಸಿದ್ಧರಾಗುತ್ತಾ ಹೇಳಿದ್ರು. ಕೃಷ್ಣವೇಣಿ ಸರಿಯಾದ ಭಂಗಿಯಲ್ಲಿ ಕುಳಿತಾಗ ವೈದ್ಯರು, ನಿಮ್ಮ ಹೆಸರೇನು ಅಂತ ಕೇಳಿದರು. ಕೃಷ್ಣವೇಣಿ ಅಂತ ಧೀರ ಧ್ವನಿಯಲ್ಲಿ ಉತ್ತರ ಬಂತು. ಕೃಷ್ಣವೇಣಿಗೆ ಇಂತಹ ವೈದ್ಯಕೀಯ ತಪಾಸಣೆಗಳು ಸಂಪೂರ್ಣ ಹೊಸದೇನಾಗಲಿಲ್ಲ. 5 ವರ್ಷಗಳಿಂದ ಆಕೆ ತನ್ನ ಮೊದಲ ತಪಾಸಣೆ ಮಾಡಿಸ್ಕೊಂಡಿದ್ದ ನೆನಪು ಮನದಲ್ಲೇ ಹಾದು ಹೋಯಿತು. ಅದು
ಅಂದರೆ ಅದು ಜಯಂತ್ನ ಕುಟುಂಬಕ್ಕೋಸ್ಕರ ನಾನೊಂದು ಮಗುನ ಪಡೆಯೋಕ್ಕೆ ಭಾಗ್ಯ ತನಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳಲು ಆಕೆ ಆರೋಗ್ಯವಾದ ತಪಾಸಣೆಯನ್ನು ಮಾಡಿಸಬೇಕಾಗಿತ್ತು. ಆ ಕಹಿ ಅನುಭವ ಆಕೆಯ ಮನಸ್ಸಿನಲ್ಲಿ ಆಳವಾಗಿ ಉಳಿದುಬಿಟ್ಟಿತ್ತು. ಹಲವಾರು ವೈಯಕ್ತಿಕ ಪ್ರಶ್ನೆಗಳು, ಆಸ್ಪತ್ರೆ ಯಂತ್ರೋಪಕರಣಗಳ ನಡುವೆ ಆಕೆ ಅನುಭವಿಸಿರ್ತಕ್ಕಂಥ ಸಂಕೋಚ, ಭಯ, ಆಕ್ರೋಶ ಇಂದಿಗೂ ಕೂಡ ಆಕೆಯನ್ನು ಕಾಡ್ತಾನೆ ಇತ್ತು. ಆ ಘಟನೆಯನ್ನು ನೆನೆದು ವರ್ಷಗಳೇ ಕಳೆದರೂ ಕೂಡ ಆಸ್ಪತ್ರೆಗೆ ಬಂದಾಗಲೆಲ್ಲ ಆ ಕಹಿ ನೆನಪುಗಳು ಮರುಕಳಿಸ್ತೇನೆ ಇರ್ತಾ ಇರಲಿಲ್ಲ. 5 ನಿಮಿಷಗಳ ವೈದ್ಯಕೀಯ ಪರೀಕ್ಷಾ ಪೂರ್ಣಗೊಳ್ಳುತ್ತೆ. ಕೃಷ್ಣವೇಣಿ ಸಣ್ಣ ಪರೀಕ್ಷಾ ಹಾಸಿಗೆಯಿಂದ ಕೆಳಗಿಳಿದು ತನ್ನ ಉಡುಪನ್ನು ಸರಿಪಡಿಸ್ಕೊಂಡು ವೈದ್ಯರು ಮುಖ್ಯ ಮೇಜಿನ ಬಳಿಗೆ ನಡೀತಾಳೆ. ಕೃಷ್ಣವೇಣಿ ಬಟ್ಟೆಗಳನ್ನು ಸರಿಪಡಿಸ್ಕೊಂಡು ಆತಂಕದಿಂದಲೇ ವೈದ್ಯರ ಮುಖ್ಯ ಮೇಜಿನ ಬಳಿಗೆ ಬಂದಳು. ಪರೀಕ್ಷಾ ಫಲಿತಾಂಶಗಳು ಬರುವುದು ಬಾಕಿ ಇದ್ದರಿಂದ ಆಕೆ ಮತ್ತೆ ಹೊರಗಿನ ಕಾಯುವ ಪ್ರದೇಶಕ್ಕೆ ಹೋಗಿ ಕುಳಿತುಕೊಳ್ತಾಳೆ. ಅಷ್ಟರಲ್ಲಿ ಆಕೆಯ ಹೆಸರು ಹೊರಗಡೆಯಿಂದ ಕೂಗಲ್ಪಡುತ್ತೆ. ಕೃಷ್ಣವೇಣಿ ಎದ್ದು ನಿಂತು ಒಳಗೋಗಲು ಅನುವಾದಾಗ ಮೂಲೆಯಲ್ಲಿ ಕುಳಿತಿದ್ದ ವಿಷ್ಣುವರ್ಧನ್ ಕೂಡ ಎದ್ದು ನಿಂತು ಆ ಕಡೆಯನ್ನು ನೇರವಾಗಿ ವೈದ್ಯರ ಕೊಠಡಿ ಎತ್ತಾನೆ ನಡೀತಾನೆ. ಕೃಷ್ಣವೇಣಿ ಕ್ಷಣಕಾಲ ಅಲ್ಲಿ ನಿಂತು ನೀವ್ಯಾಕೆ ಒಳಗೆ ಬರ್ತಿದ್ದೀರಿ ಅನ್ನೋ ಥರ ಅದನ್ನು ನೋಡಿದ್ಲು. ತಾವಿಬ್ಬರು ಗಂಡ ಹೆಂಡತಿ ಅಲ್ಲದಿರುವಾಗ ಒಬ್ಬ ಮಹಿಳಾ ವೈದ್ಯಕೀಯ ತಪಾಸಣೆ ವರದಿಯನ್ನು ಕೇಳುವಾಗ ಪುರುಷನೊಬ್ಬನ ಜೊತೆಗಿರುವಂಥದ್ದು ಆಕೆಗೆ ತೀವ್ರ ಮುಜುಗರ. ಆದರೆ ವಿಷ್ಣುವರ್ಧನ್ ಆಕೆಯ ಇರಿಸಿಯನ್ನು ಲೆಕ್ಕಿಸದೆ ಅತ್ಯಂತ ಗಂಭೀರವಾಗಿಯೇ ಧ್ವನಿಯಲ್ಲಿ, ಆರೋಗ್ಯದಲ್ಲಿ ಯಾವುದೇ ಸಣ್ಣ ಸಮಸ್ಯೆ ಇದ್ದರೂ ತಕ್ಷಣವೇ ಸೂಕ್ತ ಚಿಕಿತ್ಸೆ ಪ್ರಾರಂಭಿಸೋದು ಅತಿ ಅಗತ್ಯ. ನಿನ್ನ ಆರೋಗ್ಯ ವಿಷಯದಲ್ಲಿ ನಾನು ನಿರ್ಲಕ್ಷ್ಯ ವಹಿಸೋಕೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಆತನ ಗಂಭೀರ ಅಧಿಕಾರಯುತ ಮಾತುಗಳನ್ನು ನಿರಾಕರಿಸೋಕೆ ಅವಳಿಗೆ ಸಾಧ್ಯವೇ ಆಗಲಿಲ್ಲ. ಕೊಠಡಿಯೊಳಗೆ ಬಂದ ವೈದ್ಯರು ವರದಿಯನ್ನು ಪರಿಶೀಲಿಸಿ ಆತಂಕ ಪಡುವಂತಹ ಯಾವುದೇ ಗಂಭೀರ ಸಮಸ್ಯೆ ಇಲ್ಲ, ಹಠಾತ್ ಮಾನಸಿಕ ಒತ್ತಡ, ಪ್ರಯಾಣದ ಆಯಾಸ, ಋತುಚಕ್ರದ ಸಮಯದಲ್ಲಿ ಸರಿಯಾದ ವಿಶ್ರಾಂತಿ, ಆಹಾರ ಇಲ್ಲದೆ ಇರೋದು ಹೊಟ್ಟೆ ನೋವಿಗೆ ಕಾರಣ, ಕೆಲವು ಸಾಧಾರಣ ನೋವು ನಿವಾರಕ ವಿಟಮಿನ್ ಮಾತ್ರೆಗಳನ್ನು ಬರ್ಕೊಡ್ತೀನಿ ಅಂತ ಸ್ಪಷ್ಟಪಡಿಸ್ತಾರೆ. ವರದಿಯನ್ನು ಕೇಳಿದ ನಂತರ ವಿಷ್ಣುವರ್ಧನ್ ಧನ್ಯವಾದವನ್ನು ತಿಳಿಸಿ ಕೃಷ್ಣವೇಣಿಯೊಂದಿಗೆ ಕ್ಲಿನಿಕ್ಗೆ ಹೊರಬರ್ತಾನೆ. ಔಷಧಗಳನ್ನು ಪಡೆದುಕೊಂಡ ನಂತರ ಆಕೆಯನ್ನು ತುಂಬ ಸುರಕ್ಷಿತವಾಗಿ ಆಕೆಯ ನಿವಾಸದ ಪ್ರವೇಶ ದ್ವಾರದ ಹೊರಗೆ ತಲುಪಿಸ್ತಾನೆ. ಇನ್ನು ಮುಂದೆ ಕೆಲಸದ ಒತ್ತಡವನ್ನು ತಲೆಗೆ ತೆಗೆದುಕೊಳ್ಬೇಡ, ಸರಿಯಾಗಿ ವಿಶ್ರಾಂತಿ ತಗೋ ಅಂತ ಹೆಗಲ ಮೇಲೆ ಕೈ ಇಟ್ಟು ಹೇಳಿದ ವಿಷ್ಣುವರ್ಧನ್ ಆಕೆಯನ್ನು ಬೀಳ್ಕೊಟ್ಟು ತನ್ನ ಕಾರಿನತ್ತ ನಡೀತಾನೆ. ಕೃಷ್ಣವೇಣಿ ಮನೆಗೆ ಹೆಜ್ಜೆ ಇಡುತ್ತಾ ತನ್ನ ಜೀವನದಲ್ಲಿ ಎದುರಾಗ್ತಿರುವಂತಹ ಈ ಕಷ್ಟದ ಹಂತಗಳಲ್ಲಿ ವಿಷ್ಣುವರ್ಧನ ಈ ವಿಚಿತ್ರ ಸಾಮೀಪ್ಯ ಮುಂದಿನ ದಿನಗಳಲ್ಲಿ ಎಂಥ ಸ್ಥಿತಿಯನ್ನು ತಂದೊಡ್ಡಲಿದೆ ಅಂತ ಆಳವಾದ ಆಲೋಚನೆಗೆ ಹೋಗ್ತಾಳೆ. ವಿಶೇಷ ಪ್ರಯೋಗಾಲಯದ ಸೌಲಭ್ಯಗಳಿರುವ ಬೃಹತ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಮಾತ್ರ ಅಂತಹ ಪ್ರತ್ಯೇಕ ಪರೀಕ್ಷೆಗಳನ್ನು ನಡೆಸಲು ಸಾಧ್ಯ, ಹಾಗೂ ಈ ಸಾಮಾನ್ಯ ಏರಿಯಾ ಕ್ಲಿನಿಕ್ನಲ್ಲಿ ಅಂತಹ ಸೌಲಭ್ಯಗಳಿಲ್ಲ ಎಂಬ ಸತ್ಯ ಕೃಷ್ಣವೇಣಿಗೆ ತಿಳಿಯಿತು. ಡಾಕ್ಟರನ್ನ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಕೃಷ್ಣವೇಣಿ ಕೊಂಚ ಉದ್ವೇಗದಿಂದಲೇ ವೈದ್ಯರನ್ನು ವಿಚಾರಿಸೋಕೆ ಶುರು ಮಾಡ್ಕೊಳ್ತಾಳೆ. ಮುಂದುವರಿಯುತ್ತೆ ಕತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.